ನಕ್ಸಲ್ ಕಮಾಂಡರ್ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಅವರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಶರಣಾಗತಿಗೆ ಆದ್ಯತೆಯನ್ನ ನೀಡಲಾಗಿತ್ತು, ಆದರೆ ಶರಣಾಗತಿ ಆಗಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ರೇಷನ್ ಖಾಲಿಯಾದಂತಹ ಸಂದರ್ಭದಲ್ಲಿ ರೇಷನ್ ತರೋದಕ್ಕೆ ಹೊರ ಬಂದಂತಹ ವಿಚಾರ ತಿಳಿದಂತಹ ಪೊಲೀಸರು ಶೂಟ್ಔಟ್ ಅಂದ್ರೆ ಗುಂಡಿನ ದಾಳಿ ನಡೆಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿರುವಂತದ್ದು. ಈ ವಿಚಾರಕ್ಕೆ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಕ್ಸಲರು ಸರೆಂಡರ್ ಆದ್ರೆ ಎಲ್ಲಾ ಫೆಸಿಲಿಟೀಸ್ ಕೊಡುತ್ತೇವೆ, ಇನ್ನುಳಿದ ನಕ್ಸಲರು ಸರೆಂಡರ್ ಆಗಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕೇರಳ ಸರ್ಕಾರ 25 ಲಕ್ಷ ರಿವಾರ್ಡ್ ಕೊಟ್ಟಿದೆ, ನಮ್ಮ ಸರ್ಕಾರ 5 ಲಕ್ಷ ರಿವಾರ್ಡ್ ಕೊಟ್ಟಿದೆ. ಅವರು ಸುಮಾರು ಕೇಸ್ನಲ್ಲಿದ್ರು, ಹಾಗಾಗಿ ಅವರನ್ನ ಎನ್ಕೌಂಟರ್ ಮಾಡಿದ್ದಾರೆ. ನೀವು ಅಭಿನಂದನೆ ಮಾಡ್ಬೇಕಲ್ವಾ? ಈಗ ನಕ್ಸಲಿಸಂ ಇರಬೇಕು ಹೋಗ್ಬೇಕು ಅನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಏನೇನ್ ಮಾತನಾಡಿದ್ದಾರೆ ಕೇಳೋಣ. ಸ್ಟ್ಯಾಂಡಿಂಗ್ ಆರ್ಡರ್, ಅವರು ಸರೆಂಡರ್ ಆದ್ರೆ ಅವ್ರಿಗೆಲ್ಲ ಅವ್ರು ಸರೆಂಡರ್ ಆಗಲಿ. ಕೇರಳ ಸರ್ಕಾರ ಅವ್ರಿಗೆ 25 ಲಕ್ಷ ರಿವಾರ್ಡ್ ಕೊಟ್ಟಿದೆ, ನಮ್ಮ ಸರ್ಕಾರ 5 ಲಕ್ಷ ರಿವಾರ್ಡ್ ಕೊಟ್ಟಿದೆ. ಅವರು ಸುಮಾರು ಕೇಸ್ಗಳಲ್ಲಿ ಇದ್ದರು. ಸೊ ಹಂಗಾಗಿ ಅವ್ರಿಗೆ ಎನ್ಕೌಂಟ್ರ್ ಮಾಡಿದ್ದಾರೆ ಅಷ್ಟೇ. ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವ. ನಕ್ಸಲೈಟ್ಸ್ ಈಗ ನಕ್ಸಲಿಸಮ್ ಇರಬೇಕೋ ಹೋಗ್ಬೇಕೋ ಮತ್ತೆ ನಿಮ್ಗೆ ಹೇಳಿದ ಸ್ಟ್ಯಾಂಡಿಂಗ್ ಆರ್ಡರ್, ಅವರು ಸರೆಂಡರ್ ಆದರೆ ಅವ್ರಿಗೆಲ್ಲ ಅವ್ರು ಸರೆಂಡರ್ ಆಗಲಿ. ಕೇರಳ ಸರ್ಕಾರ ಅವ್ರಿಗೆ 25 ಲಕ್ಷ ರಿವಾರ್ಡ್ ಕೊಟ್ಟಿದೆ, ನಮ್ಮ ಸರ್ಕಾರ 5 ಲಕ್ಷ ರಿವಾರ್ಡ್ ಕೊಟ್ಟಿದೆ. ಎಸ್, ಈ ಮಲೆನಾಡು ಭಾಗ ಚಿಕ್ಕಮಗಳೂರು, ಉಡುಪಿ, ಕೊಡಗು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ನಕ್ಸಲೈಸ್ ಇದ್ದಾರೆ ಎನ್ನುವಂತಹ ವಿಚಾರವನ್ನ ತಿಳಿದುಕೊಂಡ ನಂತರವಾಗಿ ಅಲ್ಲಿ ಫುಲ್ ಅಲರ್ಟ್ ಆಗಲಾಗಿತ್ತು ಪೊಲೀಸ್ ಇಲಾಖೆ. ಸೊ ಈಗ ಅಂತೂ ಇಂತೂ ಪ್ರಮುಖವಾಗಿ ಮುಖಂಡನಾದಂತಹ ಹತ್ಯೆಗೈಯುವ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ವಿಕ್ರಮ್ ಗೌಡ ಅವರು ಹತ್ಯೆ ಮಾಡಿರುವಂತದ್ದೇ ಒಳ್ಳೆಯದಲ್ವಾ ಅನ್ನುವಂಥ ಅಭಿಪ್ರಾಯವನ್ನ ಒಂದು ಕಡೆ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿರುವಂತದ್ದು.